मुखपङ्कजं वन्दे श्रीभारतीतीर्थं प्रसन्नमुखपङ्कजम्. This glorifies Lord Shiva as a cosmic dancer and a source of divine energy.
ಅವಕಾಶ ಮಾಡಿಕೊಟ್ಟಿರುವ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾ ಸಂಘಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದ. ಎಲ್ಲರ ವತಿಯಿಂದ ಅನಂತ ಧನ್ಯವಾದಗಳು ಕುಮಾರಿ ನೇಹಾ ಹೆಗಡೆ ಅವರಿಗೆ. ಈಗ ನಮ್ಮೊಂದಿಗೆ ಮತ್ತೊಬ್ಬ ಭರತನಾಟ್ಯ ಕಲಾವಿದೆ ಕುಮಾರಿ PN ಶರಣ್ಯ ಅವರಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ.
ಚಿಂತನೆ ಕಾಯ್ಬಂದ್ರು ಸಿಂಹನು ಸಿಂಹರೂಪನಾದ ಶ್ರೀಹರಿ ತರಳನು ಕರೆಗೆ ಸ್ತಂಭವು ಬಿರಿಯೆ ಉಗ್ರ ರೂಪವ ತೋರಿದೆಯ ತರಳನು ಕರೆಗೆ ಸ್ತಂಭವು ಬಿರಿಯೆ ಉಗ್ರ ರೂಪವ ತೋರಿದೆಯ ಬಗೆದನು ಕರುಣ ಬಗೆದನು ಕರುಣ ಕೊರಳೊಳಗಿಟ್ಟನು ತರಳನ ಸಲಹಿದ ಶ್ರೀನರ ಸಿಂಹನು ಸಿಂಹರೂಪನಾದ ಶ್ರೀಹರಿ ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತಿಯನ್ನು ಬೇಡಿದರು ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತಿಯನ್ನು ಬೇಡಿದರು ಕರೆದರು ಸಿರಿಯ ಕರೆದರು ಸಿರಿಯ ತೊಡೆಯೊಳಗಿಟ್ಟನು ಪರಮ ಶಾಂತಿಯ ಹೊಂದಿದ ನರಸಿಂಹ ಸಿಂಹರೂಪನಾದ ಶ್ರೀಹರಿ ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಯೇ ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಯೇ ಭಯ ಸ್ತುತಿಯಸ್ತು ಭಗವತ್ಕಾರ್ಯ ಸಾಧಕಃ ಭಗವತ್ಕಾರ್ಯ ಸಾಧಕಃ ಭಗವತ್ಕಾರ್ಯ ಸಾಧಕಃ ಆಂಜನೇಯನೇ ಅಮರ ವಂದಿತ ಕಂಜನಾಭನ ದೂತನೇ ಮಂಜಿನೋಲಗದಂತೆ ಶರಣಿಯ ಸಾಟಿದ ಮಹಧೀರನೇ ಆಂಜನೇಯನೇ ಅಮರ ವಂದಿತ ಕಂಜನಾಭನ ದೂತನೇ ಮಂಜಿನೋಲಗದಂತೆ ಶರಣಿಯ ಸಾಟಿದ ಮಹಧೀರನೇ ಆಂಜನೇಯನೇ ಅಮರ ವಂದಿತ ಕಂಜನಾಭನ ದೂತನೇ ಕಂಜನಾಭನ ದೂತನೇ ಆಂಜನೇಯನೇ ನಿನ್ನ ಗುಣಗಳ ಪೊಗಳಲಳವೆ ಪ್ರಭಾತನೇ ಆಂಜನೇಯನ ತಂದು ಕಪಿಗಳ ನಂಜು ಕಳೆದ ಪ್ರಖ್ಯಾತನೇ ಆಂಜನೇಯನೇ ನಿನ್ನ ಗುಣಗಳ ಪೊಗಳಲಳವೆ ಪ್ರಖ್ಯಾತನೇ ಸಂಜೀವನವ ತಂದು ಕಪಿಗಳ ನಂಜು ಕಳೆದ ಪ್ರಖ್ಯಾತನೇ ಕಾಮ ನಿಗ್ರಹ ನೆನೆಸಿ ಸುರರಭಿಮಾನಿ ದೇವತೆ ಎನಿಸಿದೆ ರಾಮ ಪಾದ ಕೆರಗಿ ನಡೆದು ಶ್ರೀಮನೀರೆಂದೆನಿಸಿದೆ ಕಾಮ ನಿಗ್ರಹ ನೆನೆಸಿ ಸುರರಭಿಮಾನಿ ದೇವತೆ ಎನಿಸಿದೆ ರಾಮ ಪಾದ ಕೆರಗಿ ನಡೆದು ಶ್ರೀಮನೀರೆಂದೆನಿಸಿದೆ चानूर मर्दन देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुं ॐ श्री परमात्मने नमः श्रीमद्भगवद्गीता चतुर्दशोऽध्यायः ॐ श्री परमात्मने नमः
ತಲೂರ್ಕರ್ ಅವರ ಶಿಷ್ಯ. ಇವತ್ತು ತೀನ್ ತಾಳ್ನಲ್ಲಿ ನನ್ನ ಸಣ್ಣ ಸೋಲೋ ಪ್ರಯತ್ನ. ಇದರಲ್ಲಿ ನಾನು ಬೇಸ್ಕಾರ್ ಜೊತೆಗೆ ಕೈದಾ, ರೇಲಾ ಮತ್ತು ಕೊನೆಗೆ 2 ಚಕ್ರಧಾರ್ ಹಾಗೂ ಲಗ್ಗಿಗಳನ್ನು ನುಡಿಸ್ತಿದ್ದೇನೆ. ಇದು ಸ್ವತಂತ್ರ ತಬಲಾವಾದನ ಹಿಂದೂಸ್ತಾನಿ ಶೈಲಿಯಲ್ಲಿ. ಎಲ್ಲರಿಗೂ ನನ್ನ ನಮಸ್ಕಾರಗಳೊಂದಿಗೆ ತೀನ್ ತಾಳ್. ವತಿಯಿಂದ ಗೌರವ ಪೂರ್ವಕ ಸ್ವಾಗತವನ್ನ ಬಹಳ ಪ್ರೀತಿಯಿಂದ ನೀಡುತ್ತಾ ಇದ್ದೇನೆ. ಎಲ್ಲರೂ ಕೂಡ ಚಪಾಳೆಯೊಂದಿಗೆ ಶ್ರೀ ಶ್ರೀ ಅರ್ಜುನ ಅವಧೂತ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಗೌರವ ಪೂರ್ವಕವಾಗಿ
ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ವತಿಯಿಂದ ನಡೆಸುತ್ತಿರುವಂತಹ ವಿಪ್ರೋತ್ಸವ ಕಾರ್ಯಕ್ರಮ ಭಾರ್ಗವ ಭೂಷಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದೈನ್ಯಂ ಚ ಹಂತಿ ಸನ್ಮಂಗಳಾಶಯ ಅನ್ನುವಂತಹ ಶ್ಲೋಕದ ಅರ್ಥದಂತೆ ಮಾಡುತ್ತದೆ ಅನ್ನುವಂತಹ ಮಾತಿದೆ. ನಮ್ಮೊಂದಿಗೆ ಇವತ್ತು ವೇದಿಕೆಯನ್ನ ಅಲಂಕರಿಸಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಿಮಗೆ ಇವರ ದರ್ಶನ ಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ ಅಂದರೆ ಅದಕ್ಕಿಂತ ಸೌಭಾಗ್ಯ ಮತ್ತೊಂದಿಲ್ಲ ಅಂತ ಹೇಳ್ತಾ ಇಂದಿನ ಈ ವಿಪ್ರೋತ್ಸವ ಕಾರ್ಯಕ್ರಮಕ್ಕೆ ಆಧ್ಯಾತ್ಮ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಪ್ರೋತ್ಸವ ಕಾರ್ಯಕ್ರಮಕ್ಕೆ ಕೂಡ ನಿಂತು ಕಾರ್ಯಕ್ರಮವನ್ನು ನೋಡಬೇಡಿ, ಸಾಕಷ್ಟು ಜಾಗ ಮೇಲ್ಗಡೆ ಬ್ಯಾಲ್ಕನಿಯಲ್ಲಿ ಖಾಲಿದೆ, ದಯಮಾಡಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಆಸಕ್ತಾ ಇದ್ದೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಹಾಗೂ ಶಾಸಕರು ಅಧ್ಯಕ್ಷರು ಆಡಳಿತ ಸುಧಾರಣಾ ಆಯೋಗ ಹಳಿಯಾಳ ಶ್ರೀ ಆರ್.ವಿ. ದೇಶಪಾಂಡೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಜೋರಾದ ಪ್ರೋತ್ಸಾಹದ ಚಪ್ಪಾಳೆಯೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ಆರ್.ವಿ. ದೇಶಪಾಂಡೆ ಅವರು ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕು ಅಂತಲ್ಲಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಎಲ್ಲ ಪದಾಧಿಕಾರಿಗಳು ಅವರನ್ನ ಬಹಳ ಪ್ರೀತಿಯಿಂದ ವೇದಿಕೆಗೆ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ವಿಪ್ರೋತ್ಸವ ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು ಬಂದಿದ್ದಾರೆ. ಇವರಿಗೆ ಮತ್ತೊಮ್ಮೆ ನಮ್ಮ ವೇದಿಕೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಹರಂದರ ದಾಸರಯ್ಯ ಎಂಬಂತೆ ಹರಿದಾಸ ಸಾಹಿತ್ಯವನ್ನ ಜನಮನಕ್ಕೆ ತಲುಪಿಸುವಂತಹ ಕಾಯಕವೇ ಶ್ರೇಷ್ಠವಾದದ್ದು. ಕೈಯಲ್ಲಿ ಲೇಖನಿ ಹಿಡಿದ್ರೆ ಅದು ಅನ್ಯಾಯದ ವಿರುದ್ಧ ಖಡ್ಗವಾಗಬಲ್ಲ. ನಮ್ಮ ವೇದಿಕೆಯಲ್ಲಿ ಜ್ಞಾನ ದೀಪಗಳಂತೆ ಬೆಳಗುತ್ತಿರುವಂತಹ ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಉತ್ಸವ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಯ ಆತ್ಮೀಯವಾದಂತಹ ಪ್ರೋತ್ಸಾಹದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ನಮ್ಮ ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ಪಷ್ಟವಾಗುಂಸಸ್ತನೂಭಿಃ ದಿಶೈಮ ದೇವಹಿತೈಯದಾಯುಃ ಸ್ವಸ್ತಿ ನ ಇಂದ್ರ ವೃದ್ಧಶ್ಚಿದಶ್ಚದಸ್ರಸ್ತ್ವಯಾಧ್ಯಕ್ಷೇಣ ಕೃತನಾಜಯೇಮ ಮಮ ದೇವಾ ವಿಹವೇ ಸಂತು ಸರ್ವ ಇಂದ್ರಾವತ್ವಾ ಮರುತೋ ಕಾಮೇ ಅಸ್ಮಿನ್ ಮಯಿ ದೇವಾ ದ್ರವಿಣಮಾಯಜಂತಾ ಮಯಿ ಆಶೀರಸ್ತು ಮಯಿ ದೇವಭೂತಿ ಮಾನಿ ಹವ್ಯಾಭೂತಿಃ ಸತ್ಯಾವನಸೋ ಮೇ ಅಸ್ತು ತೇನೋ ಮಾಲಿಕಾನ್ ಕಟಮಚ್ಚನಾಹಂ ವಿಶ್ವೇ ದೇವಾಸೋ ಅಧಿರೋಚತಾ ಸೋಮರಾಜನ್ ಅಗ್ನಿರ್ವನ್ಯಂ ಪ್ರತಿತದತ್ಪಾಸ್ತಾದತ್ವಾ ಗೋಪಾ ಪರಿಪಾಯಿನಸ್ತ್ವಂ ಸರ್ ಮುಂದೆ ಬನ್ನಿ, ಸರ್ ಮುಂದೆ ಬನ್ನಿ. ಕಾಣ್ತಲ್ಲ, ಮುಖ ಕಾಣ್ತಲ್ಲ ಸರ್? ಅದು ಎಲ್ಲರೂ ಕಾಣಿಸಿದ್ರು ಬಿಡಿ.
ಆರ್.ವಿ. ದೇಶಪಾಂಡೆ ಅವರು ನಮ್ಮೊಂದಿಗಿದ್ದಾರೆ. ಇವರಿಗೆ ನಮ್ಮ ಸಂಘದ ಶ್ರೀಯುತ ವಿಶ್ವನಾಥ್ ಜೋಶಿ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಹಳ ಗೌರವದಿಂದ ಗೌರವ ಸಮರ್ಪಣೆಯನ್ನ ಮಾಡಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ವಿಶ್ವನಾಥ್ ಜೋಶಿ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಆರ್.ವಿ. ಪಾಲಿಗೆ ಸಿಕ್ಕಿದೆ. ದಯಮಾಡಿ ಈ ಎಲ್ಲ ಭಾರ್ಗವ ಭೂಷಣ ಪ್ರಶಸ್ತಿ ಪುರಸ್ಕೃತರು ಕೂಡ ಜನ ಮನದಲ್ಲಿ ಅಚ್ಚಳಿಯದ ಸ್ಥಾನವನ್ನ ಪಡೆದಿರುವಂತಹ ಡಾಕ್ಟರ್ ಶ್ರೀನಾಥ್ ರವರು ತಮ್ಮ ಮನಮುಟ್ಟುವ ಅಭಿನಯ ಮತ್ತು ಪ್ರೇಕ್ಷಕರೊಂದಿಗೆ ನಿರ್ಮಿಸಿದಂತಹ ಆಪ್ತತೆಯಿಂದ ಯುಗ ಯುಗಾಂತರಕ್ಕೂ ಸ್ಮರಣೀಯರಾಗಿದ್ದಾರೆ. ಇವರಿಗೆ ನಮ್ಮ ವಿಪ್ರೋತ್ಸವ 2026 ಭಾರ್ಗವ ಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಜೋರಾದ ಚಪ್ಪಾಳೆ ಬರಬೇಕು ಎಲ್ಲ ಪ್ರೇಕ್ಷಕರಿಂದ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಡಾಕ್ಟರ್ ಶ್ರೀನಾಥ್ ರವರಿಗೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಆಶಾ ದಿನೇಶ್ ರವರು ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಸಮಾಜ ಸೇವಕಿಯಾಗಿ 2015ರಲ್ಲಿ ಅವರು ಅಡ್ವಾಂಟೇಜ್ ಎಂಟರ್ಪ್ರೈಸಸ್ SLP ಅನ್ನ ಸ್ಥಾಪನೆ ಮಾಡಿದ್ರು. ತಮ್ಮ ಮಗಳು ದಿವ್ಯಾ ದಿನೇಶ್ ಅವರೊಂದಿಗೆ ಸೇರಿ ಅದೇ ವರ್ಷ ವೇದಾರ್ಥ್ ಎಂಬ ವೇಗನ್ ಹಾಗೂ ಪ್ರಕೃತಿ ಸ್ನೇಹಿ ಸ್ಕಿನ್ ಕೇರ್ ಮತ್ತು ಸ್ಮ ಆರ್ಎಕ್ ಬ್ರ್ಯಾಂಡ್ ಅನ್ನು ಆರಂಭಿಸಿದರು. ಶ್ರೀಮತಿ ಆಶಾ ದಿನೇಶ್ ರವರ ಉದ್ಯಮಶೀಲತೆಗೆ ಹಲವಾರು ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಸಂದಿವೆ ಹಾಗೂ ಪ್ರಕಟಣೆಗಳಲ್ಲಿ ತೊಡಗಿಸಿಕೊಂಡು 68ಕ್ಕೂ ಹೆಚ್ಚು ಗ್ರಂಥಗಳನ್ನು, 40ಕ್ಕೂ ಹೆಚ್ಚು ಧ್ವನಿ ಮುದ್ರಿಕೆಗಳನ್ನು, ಸಹಸ್ರ ಉಪನ್ಯಾಸ ಪ್ರವಚನಗಳನ್ನು ಮಾಡಿ ಒಂದು ಹೊಸ ಬಗೆಯ ವಿಕ್ರಮವನ್ನ ಸಕ್ರಮವಾಗಿ ಮಾಡಿ ತೋರಿಸಿದವರು ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ. ಇವರನ್ನ ನಮ್ಮ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ವತಿಯಿಂದ ವಿಪ್ರೋತ್ಸವ 2026ರ ಸಂಪಾದಕರಾದ ದಾಖಲೆ ನಿಮ್ಮದು. ಕನ್ನಡಪ್ರಭ ಸುವರ್ಣ ನ್ಯೂಸ್ ಸಂಪಾದಕರಾಗಿ ಸೇವೆ, ಸದ್ಯ ವಿಶ್ವವಾಣಿ ಪತ್ರಿಕೆ ಸಂಪಾದಕರಾಗಿ ಕನ್ನಡ ಪತ್ರಿಕೋದ್ಯಮಕ್ಕೆ ನೀಡುತ್ತಿರುವಂತಹ ಕೊಡುಗೆ ಅವಿಸ್ಮರಣೀಯ. ಪ್ರವಾಸಿ ಪ್ರಪಂಚ ನಿಮ್ಮ ವಿನೂತನ ಪ್ರಯತ್ನದ ತಾಜಾ ಉದಾಹರಣೆ. ಪತ್ರಕರ್ತರಲ್ಲದೆ ಖ್ಯಾತ ಲೇಖಕರಾಗಿ 100ಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನು ನೀಡಿದ್ದು ನಿಮ್ಮ ಅಸಾಮಾನ್ಯ ಜ್ಞಾನ ಪ್ರತಿಭೆಗೆ ಹಿಡಿದಂತಹ ಕನ್ನಡಿ. ಇವರನ್ನ ಶ್ರೀನಿವಾಸರಾಯರು ಇಂದು ಆಹಾರೋದ್ಯಮ ಜಗತ್ತಿನಲ್ಲಿ ಸಾಧನೆಯ ಶಿಖರವನ್ನೇರಿ ಸಮಾಜದ ವಿವಿಧ ರಂಗಗಳಲ್ಲಿ ಆವರಿಸಿರುವಂತಹ ಪರಿ ಅಚ್ಚರಿ ಮೂಡಿಸುತ್ತದೆ. ಹೋಟೆಲ್ಲೇ ನನ್ನ ದೇವಾಲಯ, ಆಹಾರ ನನ್ನ ದೇವರು, ಸ್ವಚ್ಛತೆಯೇ ನನ್ನ ಮಂತ್ರ ಎಂಬ ಉದ್ಘೋಷದೊಂದಿಗೆ ಸ್ವಂತ ಉದ್ಯಮದಲ್ಲಿ ಹೆಜ್ಜೆ ಇರಿಸಿರುವಂತಹ ಇವರು ಬಳಿಕ ಹಿಂತಿರುಗಿ ನೋಡುವಂತಹ ಪ್ರಮೇಯವೇ ಬರಲಿಲ್ಲ. ಇವರು ಕೇವಲ ಹೋಟೆಲ್ ಉದ್ಯಮದಲ್ಲಿ ಮಾತ್ರವಲ್ಲದೆ ಸಂಘಟನಾ ಗಣೇಶನ ಈಗ ತಾನೇ ತಗೊಂಡಲ್ಲ ಮತ್ತಿನ್ನೇನು. ಪಾಂಡೆಯವರಿಗೂ ನಮಸ್ಕಾರ ಮಾಡ್ತಾ, ನಮ್ಮೆಲ್ಲರ ಪ್ರಿಯ ಅಧ್ಯಕ್ಷರಾದ ಗೋವಿಂದ್ ಕುಲಕರ್ಣಿ ಅವರಿಗೂ ನಾನು ನಮಸ್ಕರಿಸುತ್ತಾ, ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಾನು ನನ್ನ ಹಾರೈಕೆಗಳನ್ನ ತಿಳಿಸ್ತಾ, ಬಹುಶಃ ನಾವು ವೇದಿಕೆಗೆ ಬಂದಾಗಿಂದ ಒಂದು 2-3 ಗಮನಿಸಿರ್ತೀರಿ, ಮನಸ್ಸು ಚರ್ಪಡಿಸ್ತಾ ಇತ್ತು. ಏನು ಅವಾರ್ಡ್ ತೊಗೊಳಕ್ಕೆ ಇಷ್ಟೊಂದು ಓದಾಡ್ತಿದ್ದಾರೆ, ಗಾಯಕ ಅಂತ ಅಂದ್ಕೊಂಡಿರ್ಬೋದು. ಅವಾರ್ಡು ಅದು ಅನೌನ್ಸ್ ಮಾಡಿದಾಗಲೇ ಮನಸ್ಸಿಗೆ ಹಿತವಾಯಿತು. ಯಾಕೆಂದರೆ ಇಡೀ ಸಮುದಾಯದ ಆಶೀರ್ವಾದ ನಮಗೆ ಬಂದಿದೆ. ಈ ಆಶೀರ್ವಾದ ಬಂದ ಮೇಲೆ ಬಹುಶಃ ಯಾವುದೇ ಯೋಚನೆ ನಮಗೆ ಇರೋದಿಲ್ಲ. ಮನುಷ್ಯ ಯೋಚನೆ ಇರಬಾರ್ದು ಅನ್ಕೋತಾನೆ. ತಾನೇ ಮಾಡಿದ ಕೆಲವು ಎಡವಟ್ಟು ಅಂತ ಹೇಳೋಕ್ಕಾಗಲ್ಲ, ತಪ್ಪು ಅಂತ ಹೇಳೋಕ್ಕಾಗಲ್ಲ. ಒಂದು ಒಪ್ಕೊಂಡಿರೋದು ಅದು ಅಚಾನಕ್ಕಾಗಿ ಅದು ಇವತ್ತೇ ಬಂದಿದೆ. ನೀವೆಲ್ಲರೂ ಗಮನಿಸಿರೋ ಉದಯ ಟಿವಿಯವರು ನಾನೊಂದು ಇಲ್ಲಿ ಸನ್ಮಾನ ಮಾಡಿಸ್ಕೊತಾ ಇದ್ದೀನಿ ಅಂದರೆ ನಾವು ನೀವು ಮಾಡ್ಬೇಕು ಸರ್ ಬನ್ನಿ ಅಂತ ಕರೆದಿದ್ರು. ಅದಪ್ಪ ನನಗೆ ಇದು ಮುಖ್ಯ,
ಅದು ಮುಖ್ಯ ಸರ್ ಬನ್ನಿ ಅಂತ. ಎಷ್ಟೊತ್ತಿಗೆ ನಾವು 5 ಗಂಟೆಗೆ ಶುರು ಮಾಡಿರ್ತೀವಿ ಸರ್, ನಾವು ಬರ್ಬೇಕಾದ್ರೆ 7 ಆಗ್ಬೋದು ಅಂದರೆ 7:15 ಆಗಿ ಸರ್ ಪರವಾಗಿಲ್ಲ ಅಂದರು. ಆದರೆ ಹೋಗೋದು ಮಾತ್ರ ಒಂದು 10 ಕಿಲೋಮೀಟ್ರ್ ಹೋಗಬೇಕು. ಬೆಂಗಳೂರು ಟ್ರಾಫಿಕ್ ನೋಡಿದಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಲೇಟ್ ಆಗ್ಬೋದು. ಲೇಟ್ ಆಗಬಾರ್ದು ಅಂತ ಇಷ್ಟೊಂದು ಚರ್ಪಡಿಸ್ತಾ ಇತ್ತು ಮಾತು. ಇಲ್ಲದೆ ಹೋದರೆ ನೀವೆಲ್ಲರೂ ತಿಳ್ಕೊಂಡಿರೋ ಶ್ರೀನಾಥೇ ನಾನು ಯಾವುದಕ್ಕೂ ಯೋಚನೆ ಮಾಡಲ್ಲ, ಖಂಡಿತ ಯೋಚನೆ ಇಲ್ಲ. ಇವತ್ತಿಂದ ಇನ್ನೂ ಯೋಚನೆ ಇಲ್ಲ, ಯಾಕೆಂದರೆ ಆಶೀರ್ವಾದ ಮಾಡಿ ಈ ಒಂದು ಭಾರ್ಗವ ಭೂಷಣ ಅಂತ ಕೊಡ್ತಿದ್ದೀರಿ. ಧನ್ಯವಾದ ಧನ್ಯವಾದ. ಅಧ್ಯಕ್ಷರಿಗೆ ಹೇಳಿದ ಮಾತು ಉಳಿಸ್ಕೊಂಡಿದ್ದಾರೆ. ಒಂದು 5 ನಿಮಿಷ ಅಷ್ಟೇ ಪರವಾಗಿಲ್ಲ, ಹೇಳಿದ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ಬೇಗ ಹೋಗ್ಬೇಕು ಅಂದರೆ ಅದೊಂದು ತಪ್ಪು, ಕ್ಷಮಿಸ್ಬಿಡಿ. ಈ ಒಂದು ನಮ್ಮ ಸಮುದಾಯ ಅದರ ಬಗ್ಗೆ ಮಾತಾಡ್ತಾ ಹೋದರೆ ನಾವು ನಮ್ಮ ಪಾರ್ಥಸಾರಥಿಯವರಿದ್ದಾರೆ, ವಿಶ್ವೇಶ್ವರ ಬರ್ತಿದ್ದಾರೆ, ಮಾತಾಡ್ತಾರೆ. ದಾರಿ ತೋರಿಸೋಕ್ಕೆ ದೇಶಪಾಂಡೆಯವರಿದ್ದಾರೆ, ಎಲ್ರಿಗೂ ಆಶೀರ್ವಾದ ಮಾಡೋಕ್ಕೆ ಗುರುಜಿ ಇದ್ದಾರೆ. ನಮಗೆ ಅಧ್ಯಕ್ಷರು ಅವರು ಪೂನಾದಲ್ಲಿದ್ದರೂ ಅಲ್ಲಿಂದಲೇ ಆಶೀರ್ವಾದ ಮಾಡ್ತಾ ಇರ್ತಾರೆ ನಮಗೆ. ಅಂಥ ಅಧ್ಯಕ್ಷರು ಸಿಕ್ಕಾಗ ಹೇಗಿರಬೇಕು, ಏನಾಗಬೇಕು, ನಮ್ಮ ಸಮುದಾಯದ ಒಗ್ಗಟ್ಟು ಹೇಗಿರಬೇಕು, ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತಾರೆ. ಆದರೆ ಯಾವುದೋ ಒಂದು ಮುಹೂರ್ತ ಬರಬೇಕು. ಅಂಥ ಮುಹೂರ್ತದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸಿದಾಗ ನಾವು ಬ್ರಾಹ್ಮಣರು, ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳೋ ಕಾಲ ಬರುತ್ತೆ. ಅಂಥ ಕಾಲ ಬಂದು ಎಲ್ಲರೂ ನಾವೊಬ್ಬರೇ, ನಮ್ಮ ಸಮುದಾಯ ಒಂದೇ ಅಂತಲ್ಲ, ಪ್ರತಿಯೊಬ್ಬರೂ ಆನಂದವಾಗಿ ಸಂತೋಷವಾಗಿರಬೇಕು. ಆ ಆನಂದ ಸಂತೋಷ ಮೊದಲು ನಮಗೆ ಬಂದ ನಾವು ಬೇರೆಯವ್ರ ಕೊಡೋ ಸಾಧ್ಯ. ಹಾಗಾಗಿ ಆನಂದ ಪ್ರತಿಯೊಬ್ಬ ನಮ್ಮ ಸಮುದಾಯದ ವ್ಯಕ್ತಿಗೆ ಲಭಿಸಲಿ ಅಂತ ಹಾರೈಸ್ತಾ ಭಾರ್ಗವ ಭೂಷಣ ಕೊಡ್ತಿದ್ದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಾನು ವೇದಿಕೆಗಳು ಗಣ್ಯರೆಲ್ಲ ದಯವಿಟ್ಟು ಕ್ಷಮಿಸ್ಬೇಕು, ಕೊಡ್ತಿದ್ದೀನಿ, ಕ್ಷಮಿಸಿ. ಅಧ್ಯಕ್ಷರೇ, ಶಾಸಕರು ಸಿ ಕೆ ರಾಮಮೂರ್ತಿಯವರು ನಮ್ಮ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾವು ಕರೆದ ತಕ್ಷಣ ಅವ್ರು ಬಂದು ನಮಗೆ ಜೊತೆಗೂಡಿ ಇವತ್ತು ಇಲ್ಲಿ ಬಂದಿದ್ದಾರೆ. ಹಾಗೂ ಶ್ರೀ ರೇವತಿ ಕಾಮತ್ರವರು, ಇವರು ಝರೋಡಾ ಅಂತ ಒಂದು ಕಂಪನಿ ಇದೆ, ಅವರ ತಾಯಿಯವರವರು. ಇವರು ಖ್ಯಾತ ಪರಿಸರವಾದಿಗಳು ಹಾಗೂ ನಮ್ಮ ಸಮಾಜದ ಬಗ್ಗೆ ಬಹಳ ಕಾಳಜಿ ಇರುವಂಥವ್ರು. ನಾವು ಇವ್ರನ್ನೆಲ್ಲ ಹೋಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ತಾವೆಲ್ಲ ಬಂದು ಮುನ್ನಿತ್ತು, ಯಾಕಂದ್ರೆ ಇವತ್ತು ಇಲ್ಲಿ ಭಾರ್ಗವ ಭೂಷಣ ಪ್ರಶಸ್ತಿ, ಭಾರ್ಗವ ಭೂಷಣ ಅಂದ್ರೆ ಪರಶುರಾಮ ದೇವರ ಹೆಸರಲ್ಲಿ ಕೊಡ್ತಿರುವಂತ ಒಂದು ಪ್ರಶಸ್ತಿ ಇದು. ಇದಕ್ಕೆ ಭಾಜನರಾದವರು ಕೂಡ ಅವರ ಸಾಧನೆ. ನಮ್ಮ ಬೆಳಿಗ್ಗೆ ಎಕ್ಸಿಕ್ಯೂಟಿವ್ ಕಮಿಟಿ ಬಾಡಿ ಮೀಟಿಂಗ್ ಆಯಿತು. ಆ ಮೀಟಿಂಗ್ ಅಲ್ಲಿ ನಾವು ಇವತ್ತು ಏನಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಅಂದ್ರೆ, ಕರ್ನಾಟಕದಲ್ಲಿ ಯಾವುದೇ ಮಕ್ಕಳಿಗೆ 8 ವರ್ಷದ ಮಗುವಿಗೆ ವಟುವಿಗೆ ಉಪನಯನ ಮಾಡಿದಲ್ಲಿ ಅದಕ್ಕೆ ನಾವು ಸಾಮೂಹಿಕವಾಗಿ ನಾವು ಉಪನಯನ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ನಮ್ಮ ಸಂಘದಿಂದ. ಜೊತೆಗೆ 5 ವರ್ಷ ಉಪನಯನ ಆದ ದಿನದಿಂದ 5 ವರ್ಷ ಯಾರು ಪ್ರತಿದಿನ ಸಂಧ್ಯಾ ವಂದನೆ ಮಾಡಿದಲ್ಲಿ ಅಂತ ಮಗುವಿಗೆ ಸಂಪೂರ್ಣ ಎಜುಕೇಶನ್, ಆ ಮಗು ಎಲ್ಲಿ ತನಕ ಓದುತ್ತೆ ಅಲ್ಲಿ ತನಕ ನಾವು ಎಜುಕೇಶನ್ ಕೊಡುವ ನಿಟ್ಟಿನಲ್ಲಿ ನಾವು ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ನಮ್ಮ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಮತ್ತು ನಮ್ಮ ಜ್ಞಾನ ಶಾಲೆ ಇಬ್ಬರು ಸೇರಿ ಒಟ್ಟುಗೂಡಿ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ರೀತಿ ನಾವು ಮಾತಾಡಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ, ಇವತ್ತು ಬ್ರಾಹ್ಮಣ್ಯ ಉಳಿದ್ರೆ ಮಾತ್ರ ಈ ಸನಾತನ ಧರ್ಮದ ತಳಹದಿ ಇದು, ಈ ದೇಶ ಉಳಿಯುತ್ತದೆ. ಬ್ರಾಹ್ಮಣರು ಒಂದು ಕಾಲದಲ್ಲಿ ಒಂದು ಸಾಕಷ್ಟು ಪ್ರತಿಯೊಬ್ಬರಿಗೂ ಒಂದು ಬುದ್ಧಿ ಹೇಳೋರು ಅಥವಾ ಜ್ಞಾನ ಕೊಡೋರು ಅಂತವ್ರು ಆಗಿದ್ರು. ಆಮೇಲೆ ಬರೋ ಕಾಲದಲ್ಲಿ ಮಖಾಲೆ ಪದ್ಧತಿ ಬಂದಾಗ ನಮ್ಮ ಅವಕಾಶಗಳ ಕಮ್ಮಿ ಆಯಿತು. ಸಾಕಷ್ಟು ಜನ ಶಿಕ್ಷಕರಾಗಿದ್ರು, ಇವತ್ತು ಅದು ಇಲ್ಲದೆ ಇರೋ ರೀತಿ ಆಗ್ಬಿಟ್ಟು ಬೇರೆ ಬೇರೆ ನಮ್ಮ ಸಾಮಾಜಿಕ ಕೆಲಸಗಳಲ್ಲಿ ನಾವು ಇದ್ದೀವಿ ಇವತ್ತು. ಇದರಿಂದ ನಮ್ಮ ವೇದಗಳು ಉಳಿಬೇಕು, ಜೊತೆಗೆ ನಮ್ಮ ಧರ್ಮನೂ ಉಳಿಬೇಕು. ಅದರಿಂದ ನಮ್ಮ ಮಗುವಿಗೆ ಕನಿಷ್ಠ ಉಪನಯನ ಆಗಿ 5 ವರ್ಷ ಸಂಧ್ಯಾ ವಂದನೆ ಮಾಡಿದಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಯಾವುದೇ ನಮ್ಮ ಬ್ರಾಹ್ಮಣ ಮಗು, ಕರ್ನಾಟಕದಲ್ಲಿರುವಂಥ ಮಗು 8 ವರ್ಷಕ್ಕೆ ಉಪನಯನ ಆಗಿ 5 ವರ್ಷ ಸಂಧ್ಯಾ ವಂದನೆ ಮಾಡಿದಲ್ಲಿ ಆ ಮಗು ಎಲ್ಲಿ ತನಕ ಓದಿದ್ರು ಅಲ್ಲಿ ತನಕ ನಾವು ಸಂಪೂರ್ಣ ಎಜುಕೇಶನ್ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗೂ ನಾವು ಇದಲ್ಲದೆ ಆರೋಗ್ಯ
ಆರೋಗ್ಯದಲ್ಲಿ ಸಾಕಷ್ಟು ಇವತ್ತು ಸಮಸ್ಯೆಗಳು ಎಲ್ಲರಿಗೂ ಗೊತ್ತಿರೋಂಥದ್ದು. ಒಂದು ಸಣ್ಣ ಡಯಾಬಿಟಿಕ್ಕಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಕ್ಯಾನ್ಸರಿಂದ ಹಿಡಿದು ಈ ಥರ ಸಾಕಷ್ಟು ಸಮಸ್ಯೆಗಳು ಇದೆ. ಮತ್ತು ವೆರಿ ಎಕ್ಸ್ಪೆನ್ಸಿವ್ ಇದು ಎಕ್ಸ್ಪೆನ್ಸಿವ್ ಆಗಿದೆ ಮೆಡಿಕಲ್ ಫೀಲ್ಡು. ಅದಕ್ಕೋಸ್ಕರ ಯಾವ ರೀತಿ ನಮ್ಮ ಎಲ್ಲರೂ ಹೆಚ್ಚಿನವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಬ್ರಾಹ್ಮಣರು ಇರೋದು. ಇವತ್ತಿನ ಕಾಲದಲ್ಲಿ ಅದನ್ನು ಭರಿಸುವಂಥದ್ದು ಕಷ್ಟ. ಅಥವಾ ಇನ್ಶೂರೆನ್ಸ್ ಇದ್ರೂ ಕೂಡ ಇವರೊಂದು 30% 40% ಕೈಯಿಂದ ಹಾಕಬೇಕಾಗಿದೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋ ರೀತಿ ನಾವು ಮಾತಾಡಿಕೊಂಡು ಈಗ ಸಾಕಷ್ಟು ಹಾಸ್ಪಿಟಲ್ ಜೊತೆಗೆ ನಾವು ಮಾತಾಡ್ಕೊಂಡು ಇವತ್ತು ಬಿಡುಗಡೆ ಮಾಡೋರಿದ್ದೀವಿ. ಅವ್ರ ಜೊತೆ ಮಾತಾಡ್ಕೊಂಡಿದ್ದೀವಿ. ಬ್ರಾಹ್ಮಣರು ಯಾರು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಸದಸ್ಯರು ಬಂದಲ್ಲಿ ಕೇಳದಲ್ಲಿ ಅವರಿಗೆ 30% 40% ಶೇಕಡ ಇಲ್ಲ. ಏನಕ್ಕೆ ಅಂದರೆ ಇವತ್ತು ನಾವು ಮಾಡದ ಕಾರಣಕ್ಕೆ ಸುಮ್ಮನೆ ಯಾರಿಂದನೋ ನಾವು ಮಾತು ಕೇಳೋವಂಥದ್ದು ಸರಿಯಲ್ಲ ಅದು. ಅದಕ್ಕೋಸ್ಕರ ನಾವು ನಮ್ಮ ಸಂಘದಿಂದ ಪರಶುರಾಮ ಲೀಗಲ್ ಸೆಲ್ ಅಂತ ಒಂದು ರೂಪಿಸಿದ್ದೀವಿ. ಅದ್ರ ಮುಖಾಂತರ ಇನ್ನು ಮುಂದಿನ ದಿನಗಳಲ್ಲಿ ಬ್ರಾಹ್ಮಣರ ಬಗ್ಗೆ ಯಾರಾದರೂ ಕ್ಷುಲ್ಲಕ ಅಥವಾ ಕೆಟ್ಟ ರೀತಿಯಲ್ಲಿ ಹೇಳಿಕೆ ಕೊಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡೋದಲ್ಲಿ ನಾವು ಅದಕ್ಕೆ ಸೂಕ್ತ ಕ್ರಮ ನಾವು ಲೀಗಲಿ ನಾವು ತಗೊಂತೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಹಾಗೂ ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಏನಂದರೆ ಮ್ಯಾಟ್ರಿಮೋನಿಯಲ್. ಇವತ್ತು ಸಾಕಷ್ಟು ಹುಡುಗರಿಗೆ ಹುಡುಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋದು ನಾವು ಎಲ್ಲರ ಹತ್ರ ಚರ್ಚೆನೂ ಮಾಡಿದ್ವಿ ನಮ್ಮ ಸಂಘಟನೆಯಲ್ಲಿ. ಇದರಲ್ಲಿ ಏನಾಗಿದೆ ಅಂದರೆ ಕೆಲವರು ತುಂಬ ಚೂಸಿ ಆಗಿದ್ದಾರೆ ಪ್ರತಿಯೊಬ್ಬರೂ. ಅದೇನು ತಪ್ಪು ಅಂತ ನಾವು ಹೇಳೋದಿಲ್ಲ. ಈ ರೀತಿ ಆದಲ್ಲಿ ಬ್ರಾಹ್ಮಣರ ಸಂಖ್ಯೆ ಈಗಾಗಲೇ ಕುಂಠಿತ ಆಗಿದೆ. ಈ ರೀತಿ ಆಗಬಾರ್ದು. ಇದನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇದಕ್ಕೆ ಸರಿಯಾದ ಒಂದು ಕಾರ್ಯಕ್ರಮ ರೂಪಿಸಬೇಕು ಅನ್ನೋ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿ ಏನಾಗಿದೆ ಅಂದರೆ ಹುಡುಗಿ ಬರೀ ಮ್ಯಾಟ್ರಿಮೋನಿಯಲ್ ಸೈಟ್ ಮಾಡಿದರೆ ಉಪಯೋಗ ಇಲ್ಲ. ಅವರಿಗೆ ನಾವು ಕೆಲವುದು ಅವರಿಗೆ ತಿಳಿ ಹೇಳಬೇಕಾಗಿದೆ. ಮನೆಯಲ್ಲಿ ಪೋಷಕರು ಇರ್ಬೋದು ಅಥವಾ ಸಂಘಟನೆಯ ಮುಖಾಂತರ ಅವರಿಗೊಂದು ತಿಳಿ ಹೇಳಬೇಕಾಗಿದೆ. ಆ ರೀತಿ ಅದಕ್ಕೂ ಒಂದು ನಾವು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಇದಲ್ಲದೆ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಅನ್ಯ ಧರ್ಮದವರ ಜೊತೆ ಮದುವೆ ಆಗ್ತಾ ಇದೆ ಹೆಚ್ಚಿನದು. ಇದು ಕಾಳಜಿ ನಮ್ಮಲ್ಲೂ ಸುಮಾರು ಜನದ ನಮಗೆ ಕಂಪ್ಲೇಂಟ್ ಬರ್ತಾ ಇರುತ್ತೆ. ಇದನ್ನು ನಾವು ತಡೆಗಟ್ಟಲೇಬೇಕಾಗಿದೆ. ಏನಕ್ಕೆ ಅಂದರೆ ಇದು ನಾವು ಫ್ರೀಡಮ್ ಅಂತ ಅನ್ಕೊಳ್ಳೋದು ಉಪಯೋಗ ಇಲ್ಲ. ಏನಕ್ಕೆ ಬ್ರಾಹ್ಮಣ್ಯ ಅನ್ನೋದು ಒಂದು ಸಂಸ್ಕಾರ ಇದೆ. ಈ ಸಂಸ್ಕಾರದಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರು ಬಹಳ ಯೋಚನೆ ಮಾಡಬೇಕು. ಈ ಸಂಸ್ಕಾರ ಬಿಡೋದು 1 ನಿಮಿಷ, ಪಡೆಯೋದು 7 ಜನ್ಮ ಆದರೂ ಪಡೆಯೋದಿಲ್ಲ. ಯಾವುದೋ ಸುಕೃತದಿಂದ ನಾವು ಬ್ರಾಹ್ಮಣರಾಗಿ ಹುಟ್ಟಿದ್ದೀವಿ. ನಾವು ನಮ್ಮ ಪ್ರಾಮಾಣ್ಯವನ್ನು ನಮ್ಮ ಸಂಸ್ಕಾರದ ಜೊತೆಗೆ ತಂದೆ ತಾಯಿಗಳು ಕೊಟ್ಟಿರೋ ಸಂಸ್ಕಾರದ ಜೊತೆಗೆ ನಾವು ಅದನ್ನು ಉಳಿಸಿ ಬೆಳೆಸ್ಕೊಂಡು ನಾವು ಮುಂದಿನ ಜನಾಂಗಕ್ಕೆ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಇದೆ. ಏನಕ್ಕೆ ದೇಶದ ತಳಹದಿ ಬುನಾದಿನೇ ಬ್ರಾಹ್ಮಣರು. ಇದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಇದ್ವಿ, ಪರಶುರಾಮ ರಕ್ಷಣೆ ಅನ್ನೋ ರೀತಿಯಲ್ಲಿ ಒಂದು ಟೀಮ್ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ. ಈ ಥರ ಅನ್ಯ ಧರ್ಮದವರ ಜೊತೆಗೆ ಏನಾದ್ರು ಈ ಥರ ಕಾರ್ಯಕ್ರಮ ಕಂಡು ಬಂದಲ್ಲಿ ಯಾವ್ದಾರು ಹುಡುಗರಾಗಲಿ ಅದಕ್ಕೂ ಅಷ್ಟೇ ನಾವು ಕನ್ವಿನ್ಸ್ ಮಾಡೋದು ಯಾವ ಥರ ಅಥವಾ ಅದಕ್ಕೆ ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೂ ಇಷ್ಟೊಂದು ಜನ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಭಾಳ ಅದ್ಭುತವಾಗಿ ನಡೆಸ್ಕೊಟ್ಟು ನಮ್ಮ ಜೊತೆಗೆ ಇಷ್ಟೊತ್ತಿದ್ದು ಸಾಹೇಬರಿಗೂ ಸಾಕಷ್ಟು ಟೈಮ್ ಆಗಿದೆ. ಅಲ್ಲಿಂದ ಜಕ್ಕೂರಿಂದ ಬಂದು ಪ್ರತಿ ವರ್ಷನೂ ಕೂಡ ಬಂದು ಅವರು ನನಗೆ ಬಿಜಾಪುರದಲ್ಲಿ ಕಾರ್ಯಕ್ರಮ ಮಾಡಿದಾಗ 200 ಹೊಲಿಗೆ ಯಂತ್ರ ಕೊಟ್ಟಿದ್ರು. ಅಷ್ಟೇ ಹೆಣ್ಮಕ್ಳು ನೋಡಿ ಬಂದು ಅವರು ಹೋದಾಗೆಲ್ಲ ಮೊದಲನೇ ಕೇಳೋದು, ಬ್ರಾಹ್ಮಣರು ಹೇಗಿದ್ರಪ್ಪ, ಬಡತನ ಬರಲೇಬಾರ್ದಪ್ಪ, ಬಡತನ ಒಂದು ಬಹಳ ಕೆಟ್ಟದು, ಯಾವುದೇ ಬ್ರಾಹ್ಮಣರಿಗೆ ಬಡತನ ಬರಬಾರ್ದು ಅನ್ನೋದೇ ಅವ್ರ ಕಾಳಜಿ. ಹೋದ ವರ್ಷನ ಇಲ್ಲಿ ಬಂದಾಗ ಕೂಡ 75 ಹೊಲಿಗೆ ಯಂತ್ರನ ಹೆಣ್ಮಕ್ಳಿಗೆ ಕೊಡಿ, ಅವರು ಸ್ವಾವಲಂಬಿಯಾಗಿ ಬದುಕಲಿ, ಅವರಿಗೆ ನೀವು ಮಾರ್ಕೆಟ್ ಮಾಡಿಕೊಡಿ. ಬರೀ ಒಂದು ವಸ್ತುವಾಗಿ ಮನೇಲಿ ಇಡೋವಂಥದ್ದಲ್ಲ, ಅದರಿಂದ ಅವ್ರು ಸ್ವಾವಲಂಬಿಯಾಗಿ ಬದುಕೋ ಥರ ನೀವು ಒಂದು ಮಾರ್ಕೆಟ್ ಮಾಡಿಕೊಡಿ ಅಂತ ಚಿಕ್ಕ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದೇನೆ. ಪಬ್ಲಿಕ್ ಮತ್ತು ನ್ಯಾಯವಾದಿ ಕುಂದಾಪುರ, ತಂದೆಯ ಮೂಲ ಊರು ಬೀಜಾಡಿ, ಗ್ರಾಮ ಕುಂದಾಪುರ ತಾಲೂಕು. ವಿದ್ಯಾರ್ಹತೆ ಪ್ರಥಮ PUCಯಲ್ಲಿ ಓದ್ತಾ ಇರುವಂತಹ ಈ ಹೆಣ್ಣುಮಗಳು ಕ್ರಿಕೆಟ್ ಕಲಿಕೆ ಪ್ರತಿಷ್ಠಿತ KIOC ಅಲಸೂರು ಲೇಕ್ ಬೆಂಗಳೂರಿನಲ್ಲಿ ಕ್ರಿಕೆಟ್ ಕಲಿಕೆಯನ್ನು ಆರಂಭ ಮಾಡಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಂತಹ ಇರ್ಫಾನ್ ಸೇಠ್ ಅವರ ಕೋಚಿಂಗ್ ಅಲ್ಲಿ ಮುಂದೆ ಬಂದು ಇವರ ಮೊದಲ ಕೋಚ್ 11ನೇ ವಯಸ್ಸಿನಲ್ಲಿ ಕುಂದಾಪುರದ ಮೊಹಮ್ಮದ್ ಅರ್ಮಾನ್ ಇವರಲ್ಲಿ ಆರಂಭಿಕ ಕಲಿಕೆಯನ್ನು ಪ್ರಾರಂಭಿಸಿದ್ದಾರೆ. 2023ರಲ್ಲಿ ಕರ್ನಾಟಕ ಅಂಡರ್-15 ವನಿತಾ ಕ್ರಿಕೆಟ್ ತಂಡಕ್ಕೆ ವಿಕೆಟ್ ಕೀಪರ್ ಆಗಿ ಆಯ್ಕೆ. 2025ರಲ್ಲಿ ಮಹಾರಾಣಿ ಸೀಸನ್ 1 ಹರಾಜಿನಲ್ಲಿ ಮೈಸೂರು ವಾರಿಯರ್ಸ್ ತಂಡಕ್ಕೆ ಹರಾಜಿನಿಂದ ಪ್ರಸಿದ್ಧರಾಗಿರುವ ಶ್ರೀಯುತ RB ದೇಶಪಾಂಡೆ ಅವರು ಒಂದೆರಡು ಮಾತುಗಳನ್ನು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ.
ಕ್ಷಮಿಸಬೇಕು. ನಾನು ಸುಮತ್ ಇನ್ನೂ ಹೆಚ್ಚು ಕೂತು ನಂತರ ಮಾತಾಡಿ ಹೋಗಬೇಕಾಗಿತ್ತು. ಆದರೆ ನನ್ನ ಸಮಾರೋಗ್ಯ ಸರಿ ಇಲ್ಲ. ನಾನು ಏರ್ಪೋರ್ಟ್ ನನ್ನ ಮನೆ ಜಕ್ಕೂದಲ್ಲಿ. ಹಾಗಾಗಿ ಎಲ್ಲರ ಸಹಕಾರ ಅನುಮತಿ ಕೇಳಿ ಮಾತಾಡಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರಮ ಪೂಜ್ಯ ಶ್ರೀ ಅರ್ಜುನ್ ಅವಧೂತ್ ಗುರುಜಿಯವರೇ, ಸ್ನೇಹಿತರು, ನಮ್ಮ ರಾಷ್ಟ್ರೀಯ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಕ್ರಿಯಾಶೀಲರಾದಂಥ ಶ್ರೀ ಗೋವಿಂದ ಕುಲಕರ್ಣಿ ಅವರೇ, ಶಾಸಕ ಸ್ನೇಹಿತರಾದಂಥ ಸಿ ಕೆ ರಾಮಮೂರ್ತಿ ಅವರೇ, ನಮ್ಮ ಸ್ನೇಹಿತರು ಬ್ರಾಹ್ಮಣ ಅಭಿವೃದ್ಧಿ ಸಮಾಜದ ಅಧ್ಯಕ್ಷರಾದಂಥ ಜಯಸಿಂಹ ಅವರೇ, ಶ್ರೀಮತಿ ರೇವತಿ ಕಾಮತ್ ಅವರೇ, ಶ್ರೀ ಗಿರೀಶ್ ಇರ್ಗುಂದ್ ಅವರೇ, ತ್ರಿವಿಕ್ರಮ್ ಜೋಶಿ ಅವರೇ ಮತ್ತು ಭಾರ್ಗವ ಪ್ರಶಸ್ತಿಗೆ ಪಾದದ ಆದ ಶ್ರೀ ಶ್ರೀನಾಥ್ ಅವರೇ, ಶ್ರೀ ಆಶಾ ದಿನೇಶ್ ಅವರೇ, ಅರಮಲ್ಗೆ ಪಾರಿಸತ್ಯ ಅವರೇ, ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಶ್ರೀನಿವಾಸ ರಾವ್ ಅವರೇ, ಇಲ್ಲಿ ಬಂದಂಥ ಎಲ್ಲ ಗಣ್ಯರೇ, ತಾಯಿಂದಿರೇ, ಪತ್ರಕರ್ತ ಮಿತ್ರರೇ, ಒಂದು ಶಬ್ದ ನಾನು ಬಿಟ್ಟೆ. ಏನು ಯಾರು ಹೇಳ್ಬೋದು, ಏನು ಹೇಳಿಲ್ಲ ನಾನು. ಪ್ರತಿಪ್ರಶ್ನೆ ತಗೊಂಡೆ, ಎರಡು ಸಲ ತಗೊಂಡು ಸಿದ್ಧಾಂತ ಹೆಸರು ತಗೊಂಡೆ. ಯುವ ಮಿತ್ರರೇ ಅಂತ ಹೇಳಿ ನಾನು 1971 ಇಸ್ವಿಯಿಂದ ನಾನು 24 ವರ್ಷ ಇದ್ದವ ರಾಜಕೀಯ ಕ್ಷೇತ್ರದಲ್ಲಿ. ಮತ ಯಾರು ಚಲಾಯಿಸಬೇಕು ಅದು ಮತದಾರ ಅಧಿಕಾರ. ನನ್ನ ಮತ್ತೇನು ಹೆಚ್ಚಿದ ಮಾಡ್ತಾರೆ. ಒಳ್ಳೆಯದು, ಒಳ್ಳೆ ಶಾಸಕರು. ಆದರೆ ಸರಿಯೋ ತಪ್ಪು, ಬ್ರಾಹ್ಮಣರಿಗೆ ಬಹಳ ದೊಡ್ಡ ಇತಿಹಾಸ ಇದೆ. ಈ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಬ್ರಾಹ್ಮಣ ಸಮಾಜ ರಾಷ್ಟ್ರದ ಸೇವೆ ಮಾಡಿದೆ. ಮತ್ತು ಈ ಇತಿಹಾಸ ಎಷ್ಟೋ ಮೆಚ್ಚಲು ಕಡಿಮೆ ಅಂತ ನಾನು ಭಾವಿಸ್ತೇನೆ. ಆದರೆ ಇವತ್ತಿನ ರಾಜಕೀಯ ಕ್ಷೇತ್ರದಲ್ಲಿ ಒಪ್ಕೊಳ್ತೇನೆ, ಉತ್ತರ ಹಿಂದೂಸ್ತಾನದಲ್ಲಿ ಬಹಳಷ್ಟು ಜನ ನಮ್ಮ ಸಮಾಜದವರು ಶಾಸಕರಾಗಿದ್ದಾರೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಇಲ್ಲೇನು ಗುಂಡರಾಯರು ಮುಖ್ಯಮಂತ್ರಿ ಆಗಿದ್ರು. ಆದರೆ ಶಾಸಕರ ಕೊರತೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು 2-3 ಜನ ಶಾಸಕರಿರ್ಬೋದಲ್ಲಿ, ಜಯಸಿಂಹ 3 ಜನ ಅದೇವೆ. ದಿನೇಶು, ನಾನು ಮತ್ತು ವಿಶ್ವಾಸ್ ವೈದ್ಯ. ಹಾಗಾಗಿ
ಮುಖ್ಯವಾಗಿ ನಮ್ಮ ಸಮಾಜ ಬುದ್ಧಿವಂತರ ಸಮಾಜ, ಚಾರಿತ್ವಂತ ಜನ, ಕ್ರಿಯಾಶೀಲ, ಆದಿವತ್ತು ನಮ್ಮ ಯುವಕರು ಸಮಾಜ ಸೇವೆಯಲ್ಲಿ ಹೆಚ್ಚು ಕಾಣಿಸ್ತಾರೆ. ಪ್ರದೀಪ್ ಯುವಕರಾದಿರಿ, ಇವನ್ ಎಕ್ಸೆಪ್ಷನ್ ಅಂದಿರಿ, ಆ ಜೋಶಿ ಒಂದು ಎಕ್ಸೆಪ್ಷನ್ ಇರಬೇಕು. 24 ಗಂಟೆ ರಾಜಕೀಯ ಮಾಡ್ರಿ, 24 ಗಂಟೆ ಇದೇ ಕೆಲಸ ಮಾಡ್ರಿ ಅಂತ ನಾ ಹೇಳುದು. ಆದ್ರೆ ಇಲ್ಲಿ ಬಂದ ಹಿರಿಯವರಿಗೆ ನಾನು ಮನವಿ ಮಾಡ್ತೇನೆ, ಮಕ್ಕಳಿಗೆ ಬ್ರಾಹ್ಮಣ ಸಮಾಜ ಬಗ್ಗೆ ಅವರಲ್ಲಿ ಅಭಿಮಾನ ಬೆಳೆಸಿ. ನಾ ನೋಡಿ ಯಾವುದೂ ಬ್ರಾಹ್ಮಣ ಸಮಾಜದ ಕಾರ್ಯಕ್ರಮ ಅಟೆಂಡ್ ಮಾಡ್ತೇನೆ. ನನ್ನ ಕ್ಷೇತ್ರದಲ್ಲಿ 1,70,000 1,80,000 ನೋಡಿದ್ರಿ, 2,000 ಬ್ರಾಹ್ಮಣರು ಹುಟ್ಟಿಲ್ಲ. ನಿರಂತರ 83ನೇ ಇಸ್ವಿಯಿಂದ ಆರಿಸ್ತಾ ಬಂದಿದ್ದೇನೆ. ನಾ ದೊಡ್ಡವನಲ್ಲ, ಆ ಭಾಗದ ಜನರನ್ನ ಮೆಚ್ಚಬೇಕು. ಹಾಗಾಗಿ ಈ ಜಾತಿ ವ್ಯವಸ್ಥೆಯಲ್ಲಿ ಬೆಳೀಲಿಕ್ಕಾಗ್ತದೆ. ಗುರಿ ಬೇಕು, ನಿಷ್ಠೆ ಬೇಕು, ಪ್ರಾಮಾಣಿಕ ಪ್ರಯತ್ನ ಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕಬೇಕು. ಇವತ್ತು ನಮ್ಮ ಪ್ರದೀಪ್ ಅವರ ನಾಯಕತ್ವದಲ್ಲಿ ನಿಜವಾಗಿ ಹೇಳ್ತೇನೆ, ಬಹಳ ಕ್ರಿಯಾಶೀಲವಾಗಿ ಈ ಬ್ರಾಹ್ಮಣ ಸಂಘ ಕೆಲಸ ಮಾಡ್ತಾ ಇದೆ ಎಂದು ನಾನು ನಿಮ್ಮ ಅಭಿಸ್ತಾ ಇದ್ದೇನೆ. ಸ್ವಯಂ ಪ್ರೇರಣೆಯಿಂದ ನಿಮ್ಮೆಲ್ಲರೂ ಸಹಕಾರದಿಂದ ಇವತ್ತು ಎಲ್ಲರ ಒಂದೇ ಕಡೆ ತಂದು ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ನಾಯಕತ್ವ ಬ್ರಾಹ್ಮಣ ಸಂಘಕ್ಕೆ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಕುಲಕರ್ಣಿಯವರು ಹಾಗೆ ಭಾಳ ಸಜ್ಜನರು, ದಿಲ್ಲಿ ಆಗಿರ್ತಾರೆ, ಮುಂಬೈದಲ್ಲಿ ಇರ್ತಾರೆ, ಪುಣಾದಲ್ಲಿ ಅವ್ರು ವಾಸ್ತಾನ, ಭಾಳ ಕಷ್ಟಪಡ್ತಾರೆ. ನನ್ನೊಂದು 3 ದಶಕ್ಕಿಂತ ಹೆಚ್ಚು ನಿಮ್ಮ ಪರಿಚಯ, 3-4 ದಶಕ ಆಗಿರ್ಬೋದು. ಹಾಗಾಗಿ ನೀವು ಕೆಲಸ ಮಾಡ್ತಾ ಇದ್ದೀವಿ. ಅದೇನಂದ್ರೆ ನಮ್ಮ ಆಸ್ತಿ ಅಂದ್ರೆ ವಿದ್ಯೆ, ನಮ್ಮ ಆಸ್ತಿ ಅಂದರೆ ವಿದ್ಯೆ. ಪ್ರತಿಯೊಂದು ನಮ್ಮ ಮಗು ವಿದ್ಯೆ ಸಂಪಾದನೆ ಮಾಡಬೇಕು. ಕಾಮತಮ್ಮ ಅವ್ರು ಕೂತಿದ್ದಾರೆ, ಅವ್ರ ಮಗನ ಬಗ್ಗೆ ನಾ ಎಷ್ಟು ಪ್ರಶಂಸೆ ಮಾಡಿದ್ರು ಕಡಿಮೆ. ಆ ತಾಯಿಗೆ ಮೊದಲೇನು ನಮ್ಮನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಅಧ್ಯಕ್ಷರು ತಮ್ಮ ಮಾತಲ್ಲಿ ನಾವು ಹೊಲಿಗೆ ಮಷಿನ್ ಕೊಟ್ಟಿದ್ದು ಉಲ್ಲೇಖ ಮಾಡಿದ್ರು. ಮುಖ್ಯವಾದ ಕಾರಣ ಅಂದರೆ ನಮ್ಮಲ್ಲಿ ಮಧ್ಯಮ ಜನ ಅಥವಾ ಯಾರು ಬಡವರದಾರೆ
ಹೆಣ್ಮಕ್ಳಿಗೆ ಕೂಲಿ ಕೆಲಸಕ್ಕೆ ಹೋಗ್ಲಿಕ್ಕಾಗೋದು. ಸ್ವಯಂ ಉದ್ಯೋಗ ಮಾಡಬೇಕು. ನಾನು ಶಿಕ್ಷಣ ರಂಗದಲ್ಲಿ ಹೆಚ್ಚಿಲ್ಲ. ಅದು ನನ್ನ ಒಂದು ಸಂಸ್ಥೆ ಇದೆ, ರೂಟ್ ಸಿಟಿ ಅಂತ. ವಿಶ್ವೇಶ್ವರ ಭಟ್ರ ಪರಿಚಯ ಇರ್ಬೋದು ಆ ಸಂಸ್ಥೆ. ಬಡ ಮಕ್ಕಳಿಗೆ, ಜಾತಿ ಅಲ್ಲ, ಯಾವ ಸಮಾಜದ ಮಕ್ಕಳಿರು, ಬಡ ಮಕ್ಕಳಿಗೆ ನಾವು ಅಡ್ಮಿಷನ್ ಕೊಟ್ಟು ನಮ್ಮ ಹಾಸ್ಟೆಲ್ದಲ್ಲಿ ಸ್ಕಿಲ್ ಟ್ರೈನಿಂಗ್ ಕೊಟ್ಟು, ನಮ್ಮ ಹಾಸ್ಟೆಲ್ದಲ್ಲಿ ಇಟ್ಕೊಂಡು ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಉಚಿತವಾಗಿ ವಸತಿ, ಉಚಿತವಾಗಿ ತಿಂಡಿ, ಫೀ ಇಲ್ಲ. ಇಂಥ 30,000 ಮಕ್ಕಳಿಗೆ ನಾನು ಕಳೆದ 8 ವರ್ಷದಿಂದ ತರಬೇತಿ ಕೊಟ್ಟಿದ್ದೇನೆ. ಭಾರತ ಸರ್ಕಾರ ಸಹ ನಮ್ಮ ಕೆಲಸ ಮೆಚ್ಚಿ ರಾಷ್ಟ್ರಮಟ್ಟದಲ್ಲಿ ನಮಗೆ 2ನೇ ಸ್ಥಾನ ಕೊಟ್ಟಿದ್ದಾರೆ. ಇದೀಗ ಯಾಕೆ ಹೇಳ್ತಾ ಇರೋದಂದ್ರೆ, ಯಾರು ಸಾಧ್ಯತೆ ಅವರು, ಯಾರು ಆರ್ಥಿಕವಾಗಿ ಸಂಪನ್ನ ಆದರೆ ಅಥವಾ ಯಾರ ಸ್ವಲ್ಪ ಶಕ್ತಿ ಇದೆ, ಅವರು ಇಂಥ ಮಕ್ಕಳಿಗೆ ಗುರುತಿಸಿ ಬ್ರಾಹ್ಮಣ ಸಮಾಜದ ಮುಖಾಂತರ ಅವ್ರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡೋದು ಅವಶ್ಯಕ ನಾನು ಭಾವಿಸ್ತೇನೆ. Your skill is the order of the day. BA, BCom, ಆಗಬಹುದು, ಅದು ಒಳ್ಳೆಯದು. ಆದ್ದರಿಂದ ಇದು ವಿದ್ಯೆ ಸಂಪಾದನೆ ಮಾಡೋದು, ಇದು ಉದ್ಯೋಗ ಸಂಪಾದನೆ ಮಾಡೋದು ಬಹಳ ಕಷ್ಟ. ಅದು ಸ್ಕಿಲ್ ಟ್ರೈನಿಂಗ್ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ. ಬ್ರಾಹ್ಮಣರಲ್ಲಿ ಮಧ್ಯಮ ವರ್ಗದ ಜನ ಹೆಚ್ಚು, ಆರ್ಥಿಕವಾಗಿ ಸಂಪನ್ನ ಜನ ಅದಾರೆ ಬಹಳ ಕಡಿಮೆ. ಕೈಗಾರಿಕೆ ಮಾಲೀಕರು ಅದಾರೆ. ನಾ ಹೇಳಿದೆಲ್ಲ, ನಾನು ಎಷ್ಟು 25, 30 ವರ್ಷ, 22 ವರ್ಷ ಕೈಗಾರಿಕಾ ಮಂತ್ರಿ ಇದ್ದೆ. ಹಲವಾರು ಕೈಗಾರಿಕೆ ತರಲಿಕ್ಕೆ ಸಾಧ್ಯ. ಟೊಯೋಟಾ, ವೋಲ್ವೋ, ಟೆಲ್ಕೋ, ರತನ್ ಟಾಟಾ ತೊಗೊಂಡ್ಬಂದಿದ್ದೆ. ದಿವಂಗತ ರತನ್ ಟಾಟಾಗೆ ಧಾರವಾಡಕ್ಕೆ 3 ಪ್ರಾಜೆಕ್ಟ್ಸ್ ಹಾಕಿದ್ರು ಅವರಲ್ಲಿ. ದೊಡ್ಡ ದೊಡ್ಡ ಕೈಗಾರಿಕೆಗಳು, ಸಾವಿರಾರು ಜನ ಉದ್ಯೋಗ ಕೊಟ್ಟಿದ್ರು. ಟೆಲ್ಕಾನ್, TVS ಮೋಟರ್ ಬಂತು ಮೈಸೂರಿಗೆ, ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಂತು. ಅದರಿಂದ ಸಣ್ಣ ಕೈಗಾರಿಕೆ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಮುಖ್ಯವಾಗಿ ನಿಮ್ಮ ಮಕ್ಕಳ ಸ್ವಾವಲಂಬಿ ಇರಬೇಕು, ಸ್ವಾಭಿಮಾನದಿಂದ ಬಾಳಬೇಕು. ನಾ ಯಾವುದೂ ಸಮಾಜ ಇರುವುದಿಲ್ಲ, ಇಲ್ಲ ನಾ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜ, ನನ್ನ ಕಡೆ ಕ್ಷತ್ರಿಯ ಮರಾಠ ಸಮಾಜ ಭಾಳ ದೊಡ್ಡ ಪ್ರಮಾಣದಿದೆ. ಅವ್ರು 70-80 ಸಾವಿರ ಓಡಿದವರು. ಪರಿಸರತೆ ಬಹುತೇಕ ಅವರು ನಿಂತಿದ್ದಾರೆ. ಆದರೆ ಎಲ್ಲರೂ ತಗೊಂಡು ಹೋಗ್ಬೇಕು, ಯಾವ ಸಮಾಜಕ್ಕೂ ಹಿಂದೆ ಬಿಡಬಾರ್ದು. ಎಲ್ಲರಿಗೂ ಸಹಾಯ ಆಗಬೇಕು. ಎಲ್ಲ ಸಮಾಜದಲ್ಲಿ ಆ ಜನಾಂಗ, ಯುವಕರು ಯುವತಿಯವರು ಸಹ ವಿದ್ಯಾವಂತರಾಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಇವತ್ತು ನಿರುದ್ಯೋಗ ನಾಳೆ ಬೆಳೀತಾ ಇದೆ. ನಿರುದ್ಯೋಗ, ಬೆಲೆ ಏರಿಕೆ, ಇವು 2 ಜ್ವಲಂತ ಸಮಸ್ಯೆಗಳಿವೆ. ಇದರಲ್ಲಿ ಮಹತ್ವವಾಗಿ ನೀವು ಚರ್ಚೆ ಮಾಡೋದು ನಿರುದ್ಯೋಗ. ಯಾಕಂದರೆ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಯಾವುದಾದ್ರು ಸಣ್ಣ ಕೈಗಾರಿಕೆ ಪ್ರಾರಂಭ ಮಾಡಿದ್ರೆ ನನಗೆ ಭಾಳ ಸಂತೋಷ ಇದೆ. ಆ ಥರದ ವ್ಯವಸ್ಥೆ ಇದ್ರೆ ಸಾಧ್ಯ. ಆದರೆ
ಮಕ್ಕಳು ಖಾಲಿ ಕೈಲೇ ಕೂಡಬಾರ್ದು. ಇಲ್ಲಿ ತಾಯಿದ್ದೂರು ಬಂದಿದ್ದಾರೆ, ಭಾಳ ಹಿರಿಯವರು ಅದಾರೆ. ಇವತ್ತು ನಾವು ಬ್ರಾಹ್ಮಣನಾಗಿ ಹುಟ್ಟಿದ್ದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕು. ಬೇರೆ ಸಮಾಜ ಬಗ್ಗೆ ದ್ವೇಷ ಇರಬಾರ್ದು. ಯಾರು ಬಂದರೂ ಸಹಾಯ ಮಾಡೋ ಭಾವನೆ ಇಲ್ಲ. ಬಡತನ ಬಹಳ ಕೆಟ್ಟ. ಬಡತನ ಯಾರಿಗೂ ಇರಬಾರ್ದು, ಕಷ್ಟ ಯಾರಿಗೂ ಇರಬಾರ್ದು. ಅದಕ್ಕೆ ಕೆಲವು ಸಲ ತಪ್ಪಿಸ್ಲಿಕ್ಕೆ ಆಗುವುದು. ಕಾಯಿಲೆ ಶ್ರೀಮಂತರಿಗೂ ಆಗ್ತದೆ, ಬಡವ್ರಿಗೂ ಆಗ್ತದೆ, ಎಲ್ಲರಿಗೂ ಆಗ್ತದೆ. ಆದರೆ ಸಮಾಜದಲ್ಲಿ, ಬ್ರಾಹ್ಮಣ ಸಮಾಜದ ಎಲ್ಲಕ್ಕಿಂತ ಬಿಗ್ಗೆಸ್ಟ್ ವೀಕ್ನೆಸ್ ಏನಂದ್ರೆ ಒಕ್ಕಟ್ಟಿಲ್ಲೇ ಇಲ್ಲ. ನಮ್ಮ ಪೂರ್ವದ ಮತ್ತು ಪಶ್ಚಿಮದ ಏನ್ರಿ ಅಧ್ಯಕ್ಷರೇ? ವಿಶ್ವೇಶ್ವರ ತಪ್ಪು ಹೇಳ್ತಾ ಇದ್ದಾರೆ. ಹಾಗಾಗಿ ಒಕ್ಕಟ್ಟು ಯಾಕೆ? ಬೇರೆಯವ್ರು ದ್ವೇಷ ಮಾಡ್ಲಿಕ್ಕಲ್ಲ, ಬೇರೆಯವ್ರು ಕೆಟ್ಟ ಮಾಡ್ಲಿಕ್ಕಲ್ಲ. ನಮ್ಮ ಜನಾಂಗದ, ನಮ್ಮ ಯುವಕರ, ನಮ್ಮ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಒಕ್ಕಟ್ಟಿರ್ಬೇಕು ವಿನ ಬೇರೆ ಸಮಾಜ ತೊಂದರೆ ಮಾಡ್ಲಿಕ್ಕಲ್ಲ. ಇದು ಬಹಳ ಮಹತ್ವ. ಹಾಗಾಗಿ ಸಾಕಷ್ಟು ಸಮಯನ ತಗೊಂಡಿದ್ದೇನೆ. ಇವತ್ತು ಭಾರ್ಗವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅವರೆಲ್ಲರೂ ನಾನು ಅಭಿನಯಿಸ್ತೇನೆ. ಅವರು ತಮ್ಮ ಜೀವನದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಮಾಡಿ ಜನರ ಅಭಿಮಾನಕ್ಕೆ, ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಅವರೆಲ್ಲರೂ ನಾನು ಅಭಿನಯಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಸನ್ಮಾನ್ಯ RV ದೇಶಪಾಂಡೆ ಅವರು ಕೂಡ ಬದುಕ್ತಾ ಇದ್ದೀವಿ ಅಂತ ಕೊಂಡಿಗಳು ಕಳಚಿ ಹೋಗುವ ಮುನ್ನ ಅದನ್ನು ಕಟ್ಟಿ ಹಾಕುವಂತಹ ಕೆಲಸವನ್ನು ನಾವು ಮಾಡಬೇಕು, ನಮ್ಮಡೆ ಬರಬೇಕು. ಕೊಂಡಿರುವಂತಹ ಹಿರಿಯ ಮುತ್ಸದ್ದಿ ಶ್ರೀಯುತ RV ದೇಶಪಾಂಡೆ ಅವರು ನೀಡಿರುವಂತಹ ಈ ಹೊಲಿಗೆ ಯಂತ್ರಗಳನ್ನು ನಮ್ಮ ಸಂಸ್ಥೆಯ ಮುಖಾಂತರ ಅವಶ್ಯಕತೆ ಇರುವಂಥ ಜನರಿಗೆ ಇದನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ವ್ಯಕ್ತಿತ್ವವನ್ನು ಪಡೆದಿರುವಂಥ ಎಲ್ಲ ಸದಸ್ಯರುಗಳಿಗೆ ಸರ್ದೇವ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.